ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತೊಂದು ಕರ್ಬೂಜ ಹಣ್ಣಿನಿಂದ ಸ್ಪೆಷಲ್ ಆಗಿ ಒಂಥರ ಜ್ಯೂಸ್ ಮಾಡಿ ತೋರಿಸುವಂತಿದ್ದೇನೆ. ಫ್ರೆಂಡ್ಸ್, ನಾನಿವಾಗ ಇವಾಗ ಮಾಡ್ಕೊಳ್ಳಿಕ್ಕೆ ಕಾಮಕಸ್ತೂರಿ ಬೀಜ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ನಾವು ನೆನೆಸಿಟ್ರೆ ಒಂದೆರಡು ನಿಮಿಷದಲ್ಲಿ ದಪ್ಪ ದಪ್ಪಾಗಿ ಚೆನ್ನಾಗಿ ಬರುತ್ತೆ ಮತ್ತು ಅದು ತಂಪು ಕೂಡ. ಇವಾಗ ನಾನಿದು ಕರ್ಬೂಜ ಹಣ್ಣು ಮೀಡಿಯಮ್ ಸೈಜಾಗಿ ತಗೊಂಡಿದ್ದೇನೆ. ಇವಾಗ ಇದನ್ನು ಕ್ಲಿಯರ್ ಕಟ್ ಮಾಡಿಕೊಂಡು, ಒಳ್ಳೆ ಹಣ್ಣಾಗಿದೆ ಇದು. ಬೀಜವನ್ನೆಲ್ಲ ತೆಗೆದ್ರಾಯಿತು, ನಡುವಿನ ತಿರುಳು ಅಷ್ಟು ತೆಗೆದು ಮತ್ತು ಸಿಪ್ಪೆ ಎಲ್ಲ ಸುಲಿದು ಕ್ಲಿಯರಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಶೆಕೆಗೆಲ್ಲ ಚೆನ್ನಾಗಿರುತ್ತೆ, ತಂಪು ಫ್ರೆಂಡ್ಸ್. ಮತ್ತು ಆದಷ್ಟು ನಿಶಕ್ತಿ ಎಲ್ಲ ನಮಗೆ ವೀಕ್ನೆಸ್ ಇರುತ್ತಲ್ಲ, ಅದಕ್ಕೆಲ್ಲ ತುಂಬಾ ಒಳ್ಳೆಯದಿದು. ನಡುವಾಗೆಲ್ಲ ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಎಲ್ಲ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಆದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿಕ್ಕೆ ಇದು. ಬೇಕಂದರೆ ದೊಡ್ಡ ಸೈಜ್ ಸಹ ಮಾಡ್ಕೊಳ್ಬೋದು. ಒಳ್ಳೆ ನೈಸಾಗಿ ರುಬ್ಕೊಳ್ಳಿಕ್ಕೆ. ಇವಾಗ ಇದೇ ಥರ ಎಲ್ಲವನ್ನು ಮಾಡ್ಕೊಂಡಿದ್ದೇನೆ. ಅಂದರೆ ಒಂದು ಸಣ್ಣ ಪೀಸ್ ಉಳಿಸ್ಕೊಂಡಿದ್ದೇನೆ, ಯಾಕಂದರೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕುವಂತೇಳಿ ಅದು ಚೆನ್ನಾಗಿರುತ್ತೆ. ಜ್ಯೂಸ್ ಕುಡಿಬೇಕಾದ್ರೆ ಬಾಯಿಗೆ ಸಣ್ಣ ಸಣ್ಣ ಪೀಸ್ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಉಳಿದದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇವೆ. ಇವಾಗ ಗ್ರೈಂಡ್ ಮಾಡಿದ ನಾನು ಪೇಸ್ಟ್ ಇದೆ ನೋಡಿ, ಕರ್ಬೂಜ ಹಣ್ಣಿನ ಪೇಸ್ಟ್, ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅದಕ್ಕೆ ಸಕ್ಕರೆ ಸಹ ಹಾಕ್ಕೊಳ್ತಾ ಇದ್ದೇನೆ. ಬೇಕಂದರೆ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೋಬೋದು, ನಾನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸಣ್ಣ ಸಣ್ಣ ಕಟ್ ಮಾಡಿದ ಹಣ್ಣಿದೆ ನೋಡಿ, ಕರ್ಬೂಜ ಹಣ್ಣು, ಅದನ್ನು ಹಾಕ್ತಾ ಇದ್ದೇನೆ. ಅನಂತರ ಕಾಮಕಸ್ತೂರಿ ಬೀಜ ನೋಡಿ, ಒಳ್ಳೆ ನೆಂದಿದೆ, ಇದನ್ನು ಸಹ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಒಂದು ಸಲ ಮಿಕ್ಸಿಂಗ್ ಮಾಡಿದ ನಂತರ ನಾನಿವಾಗ ಹಾಲು ತಗೊಂಡಿದ್ದೇನೆ, ಕುದಿಸಿ ಆರಿಸಿದ ಹಾಲು. ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತೆ. ಹಾಲು ಹಾಕಿದಾಗ ಒಂದು ಸ್ವಲ್ಪ ತೆಳು ಬರ್ತದೆ, ನೋಡ್ಕೊಳ್ಳಿ ಬೇಕಂದರೆ. ಮತ್ತು ನಾನಿದ್ದೀಗ ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೇನೆ. ಯಾವುದಾದ್ರೂ ಐಸ್ ಕ್ರೀಮ್ ತೊಗೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ವೆನಿಲಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಐಸ್ ಕ್ಯೂಬ್, ಇಲ್ಲಾಂದರೆ ನಾವು ಇದರಲ್ಲಿ ಹಾಕ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೋಬೋದು. ಮತ್ತು ನಾನು ಫ್ರೂಟ್ಸ್ ಬದಲು ಟೂಟಿ ಫ್ರೂಟಿ ತೊಗೊಂಡಿದ್ದೇನೆ. ಇಲ್ಲಾಂದರೆ ಫ್ರೂಟ್ಸ್ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಎನಿವನ್ ಯಾವುದಾದ್ರೂ ನಿಮ್ಗೆ ಇಷ್ಟ ಇದ್ದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಜ್ಯೂಸ್ ರೆಡಿ ಆಯಿತು. ಸಮ್ಮರ್ ಸ್ಪೆಷಲ್ ಆಗಿರುವಂಥ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನಮ್ಮ ಕಡೆ ಇದನ್ನು ಚಿಪ್ಪಟ್ಟು ಹಣ್ಣು ಅಂತ ಸಹ ಹೇಳ್ತಾರೆ, ಚಿಪ್ಪಟ್ಟು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ಜ್ಯೂಸ್ ರೆಡಿ ಆಯಿತು. ಇವಾಗ ನಾವು ಅದನ್ನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೇವೆ. ಸರ್ವ್ ಮಾಡಿ ಅದರ ಮೇಲೆ ನಾವು ವೆನಿಲಾ ಫ್ಲೇವರ್ನ ಐಸ್ ಕ್ರೀಮ್ ತೊಗೊಂಡಿದ್ದೇನೆ. ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಮೇಲ್ಗಡೆ ಸಹ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಟೂಟಿ ಫ್ರೂಟಿ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ, ನನಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಟೂಟಿ ಫ್ರೂಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿರುವಂಥ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡ್ತೀರಲ್ವ ಮನೆಯಲ್ಲಿ? ಥ್ಯಾಂಕ್ ಯು ಫ್ರೆಂಡ್ಸ್.